ಸರ್ ಫಸ್ಟ್ ಮಾರ್ಚಿಂದ ರಂಜಾನ್ ಸ್ಟಾರ್ಟ್ ಆಗ್ತಾರೆ. ಇವತ್ತು ಲಾಸ್ಟ್ ಇಯರ್ ಫುಡ್ ಮೇಳ ವಾಸ್ ನಾಟ್ ದೇರ್. ಸೊ ದಿಸ್ ಇಯರ್ ಏನು ಡಿಸಿಷನ್ ತಗೊಂಡೆ? ಎಲ್ಲ ರೆಸಿಡೆಂಟ್ ನಿಮಗೆ ಭೇಟಿ ಮಾಡಿದೆ. ಫುಡ್ ಮೇಳ ಬಗ್ಗೆ ಏನು ಈಗ ಲಾಸ್ಟ್ ಇಯರು ಫುಡ್ ಮೇಳ ಬೇಡ ಅಂತ ಎಲ್ಲ ನಮ್ಮ ಮಸೀದಿ ಕಮಿಟಿ, ಸ್ಥಳೀಯರ ಲೀಡ್ರುಗಳು, ನಮ್ಮ ಎಲ್ಲ ಸಂಸ್ಥೆಗಳು ನಮ್ಮ ಮುಖಂಡು ಚರ್ಚೆ ಮಾಡಿ ಬೇಡ ಅಂತ ಹೇಳಿದ್ದು ಸ್ಟಾಪ್ ಮಾಡಿದ್ದು. ಈ ವರ್ಷವೂ ಸಹ ಎಲ್ಲರೂ ಅದನ್ನೇ ರಿಕ್ವೆಸ್ಟ್ ಮಾಡಿದ್ದಾರೆ. ಅದಕ್ಕೆ ನಾವು ಎಲ್ಲ ಚರ್ಚೆ ಮಾಡ್ತಾಯಿದ್ದೀವಿ. ಪೊಲೀಸ್ ಇಲಾಖೆಯಿಂದ ಎಲ್ಲ ಚರ್ಚೆ ಮಾಡಿ ಏನು ನಮ್ಮ ಪಬ್ಲಿಕ್ ಮೆಜಾರಿಟಿ ಏನು ಡಿಸಿಷನ್ ತೊಗೊಳ್ತಾರೋ ಆ ಥರ ಮಾಡೋಕ್ಕೆ. ಈ ಮೀಟಿಂಗ್ನಲ್ಲಿ ಡಿಸೈಡ್ ಆಗಿಲ್ಲ ಯಾವುದು? ಈಗ ನನಗೆ ಮನವಿ ಮಾಡಿದ್ದಾರೆ ಅಲ್ವಾ, ಡಿಸೈಡ್ ಇಲ್ಲೇ ಮಾಡೋಕ್ಕಾಗುತ್ತಾ? ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಆದಷ್ಟು ಅವ್ರು ಏನು ಹೇಳಿದ್ರು ಅದನ್ನೇ ಮಾಡ್ತೀವಿ. ಸರ್ ಎನಿ ಪ್ರೆಷರ್, ಪೊಲಿಟಿಕಲ್ ಪ್ರೆಷರ್ ಬಂದಮೇಲೆ ಏನು ಮಾಡ್ತೀರಾ? ಅಲ್ಲ, ಈ ಪೊಲಿಟಿಕಲ್ ಪ್ರೆಷರು ಅದಕ್ಕೆಲ್ಲ ಮುಖ್ಯ ಅಲ್ಲ. ನಮಗೆ ಅಂತಿಮವಾಗಿ ಜನಗಳಿಗೆ ಏನು ಅನುಕೂಲ ಆಗುತ್ತೋ ಅದೇ ಡಿಸಿಷನ್. ಇಟ್ಸ್ ನಾಟ್ ಎ ಪೊಲಿಟಿಕಲ್. ಸೀನಿಯರ್ ಮಿನಿಸ್ಟರ್ಸ್ ಎಲ್ಲ ಪ್ರೆಷರ್ ಹಾಕಿ ಅಂತ ಹೇಳಿದ್ರೆ ಏನು ಮಾಡ್ತೀರಾ? ನಮ್ಗೆ ಇದುವರೆಗೂ ಪಾಪ ಯಾವ ಸೀನಿಯರ್ ಮಿನಿಸ್ಟರು ಪ್ರೆಷರು ಇಲ್ಲ, ಯಾರೂ ಇಲ್ಲ. ನಮಗೆ ಜನ ಏನು ಹೇಳ್ತಾರೋ ಅದನ್ನು ಮಾಡೋದೇ ನಮ್ಮ ಡ್ಯೂಟಿ. ನಮ್ಮದು ಅದೇ ಡ್ಯೂಟಿ, ಮಿನಿಸ್ಟರ್ಸ್ದು ಅದೇ ಡ್ಯೂಟಿ. ಇನ್ನು 3 ದಿನ ಇದೆ ಸರ್. ಅದು 3 ದಿನ ಒಳಗಡೆ ನೀವು ಡಿಸಿಷನ್ ತಗೊಳ್ಬೇಕು. ನಮ್ಗೆ ಇನ್ನೂ ಫುಡ್ ಮೇಳ ಮಾಡ್ತೀವಿ ಅಂತಲೂ ಯಾರೂ ಬಂದಿಲ್ಲ ಅಲ್ವಾ ಡಿಸಿಷನ್ ತೊಗೊಳಕ್ಕೆ. ಯಾರೂ ಬಂದು ನಮ್ಮ ಹತ್ರ ಏನು ಅಪ್ರೋಚ್ ಮಾಡಿಲ್ಲ ಇದುವರೆಗೂ. ಹೆಂಗೆ ಡಿಸಿಷನ್ ತೊಗೊತೀರ? ಅವರೇ ಕೇಳ್ದಿದ್ದು ನಾವಾಗ ನೀವು ಹಾಕಿ ಅಂತ ಹೇಳೋಕ್ಕಾಗುತ್ತಾ? ನಮ್ಮ ಹತ್ರ ಯಾರೂ ಬಂದೇ ಇಲ್ಲ ಅಲ್ಲ. ಮ್ಯಾಕ್ಸಿಮಮ್ ಈ ಮೀಟಿಂಗ್ನಲ್ಲಿ ಎಲ್ಲ ಫುಡ್ ಮೇಲೆ ಅಗೇನ್ಸ್ಟ್ ಇತ್ತು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಹೌದು, ಅವರು ಅನುಕೂಲ, ನಾಗರಿಕರ ಪರವಾಗಿ ಅವ್ರು ಹೇಳಿದ್ದಾರೆ. ಒಳ್ಳೆಯದೇ ಅಲ್ವಾ? ಜನಕ್ಕೆ ಅನುಕೂಲ ಆಗುತ್ತೆ ತಾನೇ ನಾವು ತೀರ್ಮಾನ ಮಾಡಿ. ನಂದು MLA ಏನು ಅಂದರೆ ಜನಗಳು ಏನು ಹೇಳ್ತಾರೋ ಮೇಜರ್ ಡಿಸಿಷನ್ನೇ ನಮ್ಮ. Today the residents of Frasertown, Tanny Road, DJ Halli met the Pulikesh Nagar MLA Srinivas regarding the forthcoming festival of Ramzan, where there is always a chaos, where people are always wanting food mela or not. Most of the 90% of the residents of Frasertown didn't wanted the food mela, and they've given their grievances, and we will be showing you the bite of the MLA. He said he'll take another 3 days to decide. Last year there was no food mela and everything was peaceful, and this year too the residents are looking forward that there won't be any food mela, so that people can do their chorus, their prayers and thing. And mostly Ramzan is not a festival for feasting, it's a festival of fasting, submission to God. We have to do prayers. Mela is not important. So let's see what the decision MLA and his other leaders take. Keep watching Nashima News with me, Rizwan Asad.